ಬಾವಾಜಿ ಸರ್. ಮೀಡಿಯಾ ಮಿತ್ರರಿಗೆ ಅಂಡ್ ನನ್ನ ಸ್ನೇಹಿತರಾದ ಶಿವಕುಮಾರ್ ಅಂಡ್ ಕುಮಾರ್ ಮತ್ತೆ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವ ಜಗ್ಗಪ್ಪ, ಸುಷ್ಮಿತಾ, ಸೀರುಂಡೆ ರಘು ಇವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ ಇದೊಂದು ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಅಂಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ. ಇದರಲ್ಲಿ ನಾನು ಯಾವ ತರ ಅನ್ಕೊಂಡಿದ್ದೀನೋ ಆ ತರ ಒಂದು ಜೋಡಿ ಜಗಪ್ಪ ಅಂಡ್ ಸುಷ್ಮಿತಾ ನಾನು ಹುಡುಕ್ತಾ ಇದ್ದೆ. ಈ ಆನ್ಲೈನ್ ಮದುವೆಗೆ ಯಾರು ಸೆಟ್ ಆಗ್ತಾರೆ ಅಂತ ಕರೆಕ್ಟ್ ಆಗಿ ಜಗಪ್ಪ ಅಂಡ್ ಸುಷ್ಮಿತಾ ಅವ್ರು ಸಿಕ್ಕಿದ್ದಾರೆ. ಅದರ ಮಧ್ಯದಲ್ಲಿ ಬಾಮೈದ ಒಂದು ಕ್ಯಾರೆಕ್ಟರ್ಗೆ ಸೀರುಂಡೆ ರಘು, ಇವರು 3 ಜನನು ಪೈಪೋಟಿಯಿಂದ ಆಕ್ಟಿಂಗ್ ಮಾಡಿದ್ದಾರೆ. ನಾನು ಏನ್ ಅನ್ಕೊಂಡಿದೀನಿ ಯಾವ ತರ ಪರ್ಫಾರ್ಮೆನ್ಸ್ ಬೇಕು ಅಂತ 100% ಆ ಸಿನಿಮಾಗೆ ನ್ಯಾಯ ಮಾಡಿಕೊಟ್ಟಿದ್ದಾರೆ ಇವರು. ಅಂಡ್ ನನ್ನ ಸಿನಿಮಾದಲ್ಲಿ ಆಲ್ರೆಡಿ ಆನ್ಲೈನ್ ಮದುವೆ ಮಾಡಿಸ್ಬಿಟ್ಟಿದ್ದೀನಿ. ಆಮೇಲೆ ಇವ್ರು ರಿಯಲ್ ಮದುವೆ ಮಾಡ್ಕೊಂಡಿದ್ದಾರೆ, ಆಫ್ಲೈನ್ ಶೋಭನಾನು ಮಾಡ್ಕೊಂಡಿದ್ದಾರೆ. ಸಿನಿಮಾದಲ್ಲೇ ಎಲ್ಲೋ ಆಗೋಗಿದೆ, ಸಿನಿಮಾದಲ್ಲೇ ಎಲ್ಲ ಆಗೋಗಿದೆ. ಸ್ಕ್ರೀನ್ ಮೇಲೆ ಸ್ಕ್ರೀನ್ ನಲ್ಲಿ ಸಾರಿ ಕಾಮಿಡಿ ಸ್ಕ್ರೀನ್ ಅಲ್ಲಿ ಎಲ್ಲ ಆಗೋಗಿದೆ ಅಂದ್ಬಿಟ್ಟಿದ್ದಾರೆ. ದಯವಿಟ್ಟು ಆಫ್ಲೈನ್ ಶೋಭನಾ ಅಂತ ಸಾರಿ. ರಿಯಲ್ ಮದುವೆ ಆಗ್ರೆ ಅವ್ರು 100 ವರ್ಷ ತುಂಬಾ ಚೆನ್ನಾಗಿ ಇದೇ ತರ ಬಂದ್ಬೇಕು ಅಂತ ಆ ದೇವ್ರನ್ನ ಬೇಡ್ಕೊಂತ ಇದ್ವಿ. ಅಂಡ್ ಈ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನಾ ಈ ಸಿನಿಮಾನ ಫುಲ್ ಟೈಮ್ ನಾವು ಎಲ್ಲಿ ಕ್ಯಾಪೇ ಕೊಟ್ಟಿಲ್ಲ ನಗೋದಕ್ಕೆ, ಸಾರಿ ಸಾರಿ ನಗದೆ ಇರೋದಕ್ಕೆ. ಮಾತು ಬರ್ತಾ ಇಲ್ಲ. ನಗದೆ ಇರೋದಕ್ಕೆ ಎಲ್ಲಿ ಕ್ಯಾಪೇ ಕೊಟ್ಟಿಲ್ಲ. ಫುಲ್ ಟೈಮ್ 2.25 ಗಂಟೆನೂ ನಗ್ತಾನೆ ಇರಬೇಕು. ಯಾರೇ ಆಗ್ಲಿ ಸಿನಿಮಾ ಒಳಗಡೆ ನಗ್ದೆ ಆಚೆ ಬಂದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನನೂ ನೀಡ್ತೀವಿ ಅಂತ ಈ ಸ್ಟೇಜ್ ಮೂಲಕ ಹೇಳ್ತಾ ಇದ್ದೀನಿ. ಈ ಆನ್ಲೈನ್ ಮದುವೆ ಆಫ್ಲೈನ್ ಶೋ ಬಗ್ಗೆ ಸುಷ್ಮಿತಾ ಅವರು ಮಾತಾಡಿ. ಸಿನಿಮಾ ಆಗಸ್ಟ್ ಅಲ್ಲಿ ಸೆನ್ಸಾರ್ ಆಯ್ತು ಸರ್. ಸರ್ 2023 ಸಾರಿ ಇದೆ 23. ಜಗ್ಗಪ್ಪ, ಸುಷ್ಮಿತಾ, ಸೀರುಂಡೆ ರಘು, ಗಜ, ರಾಘವಿ, ಈಗ ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ ಸರ್. 2 ಸಾಂಗ್ಸ್ ಇದೆ ಸರ್. ಒಂದು ಈ ಸಿಂಗಲ್ ಆಗಿರೋ ಪ್ರಾಣಿನ ಅಂತ, ಇನ್ನೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಂತ ಒಂದು ಸಾಂಗ್ಸ್. ಮೊದಲನೇ ಸಾಂಗು ಲಿರಿಕ್ಸ್ ನಾನು ಬರ್ದಿದ್ದೀನಿ, ವೇಪಲ್ಲಿ ಬಾವಾಜಿ ಅಂತ. ಈ ಸಿಂಗರ್ಸ್ ಬಂದು ಚೈತ್ರ ಅಂಡ್ ಭರತ್. ಈ ಮ್ಯೂಸಿಕ್ ಮಾಡಿರೋದು ಶ್ರೀ ಸುರೇಶ್ ಅಂತ ಸರ್ ಆ ಸಾಂಗ್. ಸೆಕೆಂಡ್ ಸಾಂಗ್ ಬಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ, ಲಿರಿಕ್ಸ್ ಅಂಡ್ ಮ್ಯೂಸಿಕ್ ಮಾಡಿರೋದು ಅರುಣ್ ಹುಟ್ಗಿ ಅಂತ, ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ. ಶೂಟಿಂಗು ಟೋಟಲ್ ಬೆಂಗಳೂರೇ ಸರ್, ಬೆಂಗಳೂರು ಸುತ್ತಮುತ್ತನೇ ಮಾಡಿರೋದು. ಕೋರಮಂಗಲ, ಆನೇಕಲ್ಲು, ಅತ್ತಿಬೆಲೆ, ಯಡವನಹಳ್ಳಿ ಅಂಡ್ ಬ್ಯಾಂಗ್ಳೂರ್ ಸಿಟಿ. ಇಲ್ಲ ಸುಷ್ಮಿತಾ ಹಾಗೆ ವೇಟ್ ಮಾಡಿದ್ದಕ್ಕೆ ಎರಡಕ್ಕೂ ಕೂಡ. ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಈಗ ಆಲ್ರೆಡಿ ನೀವು ಟ್ರೇಲರ್, ಟೀಸರ್ ಹಾಗೆ 2 ಸಾಂಗ್ ನ ಕೂಡ ನೋಡ್ಕೊಂಡ್ ಬಂದ್ರಿ. ಸೊ ಅದ್ಭುತವಾಗಿ ಮೂಡ್ ಬಂದಿದೆ. ಅಂಡ್ ಮೋರ್ ನಾವು ಫಸ್ಟ್ ಆಫ್ ಆಲ್ ಬರೀ ಕಾಮಿಡಿ ಅಂತ ಬಂದಾಗ ಫಸ್ಟ್ ಆಕ್ಟಿಂಗ್ ಅಂದ ತಕ್ಷಣ ಓಕೆ ಫೈನ್ ಅಂತ ಹೇಳ್ತೀವಿ. ಈ ಫೈಟು ಅಥವಾ ಸಾಂಗು, ಈ ಡಾನ್ಸು ಅಂತ ಒಂದ್ ಸ್ವಲ್ಪ ಹಿಂಜರಿತೀವಿ. ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಬಿಗಿನಿಂಗ್ ಅಲ್ಲಿ ಸಾಂಗ್ ಮಾಡ್ಬೇಕು ಅನ್ನೋದು ಐಡಿಯಾ ಇತ್ತು ಅಲ್ವೋ ಗೊತ್ತಿಲ್ಲ. ಬಟ್ ನಾವು ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದಷ್ಟು ಕತೆಗಳು ಮುಂದೆ ಹೋದ ನಂತರ ಅವ್ರಿಗೆ ಸಾಂಗ್ ಮಾಡ್ಬೇಕು ಅಂತ ಅನ್ಸಿ ಅದಾದ ನಂತರ ನಾವು ಸಾಂಗ್ ಮಾಡಿದ್ದು. ಸೊ ಅದಕ್ಕೆ ಆಪರ್ಚುನಿಟಿ ಕೊಟ್ಟಂತಹ ವೆಂಪಲಿ ಸರ್ಗೆ ಅನಂತ ಧನ್ಯವಾದಗಳು. ಯಾಕಂದ್ರೆ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಕೆಪಾಸಿಟಿ ಏನು ಅಂತ. ಸೊ ಬಹುಶಃ ಆ ಸಾಂಗ್ ನನ್ಗಂತೂ ಇಷ್ಟ ಆಯ್ತು, ಗೊತ್ತಿಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ? Yeah, very much. Yes, so sweet. Thank you. So yes, thank you for the response. Yeah.
ಸೊ ಅದಕ್ಕೆ ಸಾಂಗು ಡಾನ್ಸು ಇದೆಲ್ಲ ಒಂದು ಸ್ವಲ್ಪ ಹಿಂಜರಿತೀವಿ, ಬಟ್ ಅವರು ಪ್ರೋತ್ಸಾಹ ಕೊಟ್ಟು ಮಾಡಿ ಅಂತ ಅಂದಾಗ ತುಂಬ ಖುಷಿ ಆಯಿತು. ಹಾಗೆ ಇದೊಂದು ಹೊಸ ಪ್ರಯೋಗ ನಮಗೂ ಕೂಡ. ಹಾಗೆ ಸೀರುಂಡೆ ಅವ್ರ ಜೊತೆ ಮತ್ತೆ ನಮ್ಮ ಗಜೇಂದ್ರ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡೋದು ಇನ್ನೂ ತುಂಬ ಖುಷಿ ಆಯಿತು. ಜಗಪ್ಪ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಅಫ್ಕೋರ್ಸ್ ಇತ್ತು. ದಿನ ಆಕ್ಟ್ ಮಾಡ್ತಿದ್ದೆ. ತುಂಬಾ ಖುಷಿ ಇದೆ. ಈ ಇಡೀ ಪ್ರಾಜೆಕ್ಟ್ ತುಂಬಾ ಸೂಪರ್ ಡೂಪರ್ ಸಕ್ಸಸ್ ಆಗ್ಬೇಕು ಅನ್ನೋದೇ ಎಲ್ರ ಕನ್ಸಿರುತ್ತೆ. ಸೊ ಇದು ಬಹುಶಃ ನಿಮ್ಗೆ ಮನೇಲಿ ಕೂತ್ಕೊಂಡು ನಮ್ಮ ಶೋಗಳನ್ನ ಹೇಗೆ ರಿಯಾಲಿಟಿ ಶೋನ ರಿಯಲ್ ಆಗಿ ನೋಡ್ತಿರ್ತೀರಾ ಅದೇ ತರ ಫೀಲ್ ಆಗುತ್ತೆ. ನಿಮ್ಗೆ ಯಾವುದೇ ಆಡಂಬರ ಆಗ್ಲಿ ಅಥವಾ ಏನು ಫೈಟ್ ಆಗ್ಲಿ ಈ ತರದ್ ಯಾವ್ದು ನಿಮ್ಗೆ ಅನ್ಸೋದಿಲ್ಲ. ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಅಂಡ್ ಬೇಗ ನಿಮ್ಗೆ ಕನೆಕ್ಟ್ ಆಗ್ತೀರಾ ಅನ್ನೋದಂತೂ ಸತ್ಯ. ಆಮೇಲೆ ಹೊಸ ಕಾನ್ಸೆಪ್ಟ್ ಕೂಡ ಸರ್ ತಂದಿದ್ದಾರೆ. ಬಹುಶಃ ಇದಾದ್ಮೇಲೆ ಬಹಳಷ್ಟು ಜನ ಆನ್ಲೈನ್ ಅಲ್ಲಿ ಮದ್ವೆ ಆಗ್ಬಿಟ್ಟು ಆಫ್ಲೈನ್ ಶೋನ ಮಾಡ್ಕೋತಾರೆ, ಹೇಳಕ್ಕಾಗಲ್ಲ. ಸೊ ಹೊಸ ಕಾನ್ಸೆಪ್ಟ್ ಬೇರೆ ತಂದಿದ್ದಾರೆ ಜಾರಿಗೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀರೋ ಹೀರೋಯಿನ್ ಅಂತ ಏನಿಲ್ಲ ಅಣ್ಣ. ಆಕ್ಚುಲಿ ಎಲ್ಲ ಲೀಡ್ ರೋಲ್ಗಳೇ. ಈ ಗಜೇಂದ್ರನ್ ಕ್ಯಾರೆಕ್ಟರ್ ಬಂದಾಗ ಅವ್ರದ್ದು ಒಂದಷ್ಟು ಭಾವನ್ ಕ್ಯಾರೆಕ್ಟರ್ ಲೀಡ್ ಆಗಿ ಹೋಗುತ್ತೆ. ನಮ್ಮ ಭಾವನ್ ಕ್ಯಾರೆಕ್ಟರ್, ಇವ್ನು ಬಾಮೈದನ್ ಕ್ಯಾರೆಕ್ಟರ್ ಇವಂದು ಆಲ್ಮೋಸ್ಟ್ ಅಲ್ಲಿ ನಮ್ಮಷ್ಟೇ ಲೀಡ್ ಬಂದಿದೆ. ಕಾಮಿಡಿ ಓರಿಯೆಂಟೆಡ್ ಅಣ್ಣ ಫುಲ್. ನಾವು ಮಾಮೂಲಿ ಈಗ ಟಿವಿಗಳಲ್ಲಿ ಮಾಡ್ತಾ ಇದ್ವಿ ಕಾಮಿಡಿ, 20 ನಿಮಿಷದ ಕಾಮಿಡಿ. ಇದರಲ್ಲಿ ಆಲ್ಮೋಸ್ಟ್ ಅಲ್ಲೂ ಒಂದೂವರೆ ಗಂಟೆ 2 ಗಂಟೆ 16 ನಿಮಿಷ ಟೋಟಲ್ ಕಾಮಿಡಿ ಹೋಗ್ತಾ ಇದೆ, ಸೀನ್ ಬೈ ಸೀನು. ಬಟ್ ಫ್ಯಾಮಿಲಿ ಗಂಡ ಹೆಂಡತಿ ಜಗಳದ ಬಗ್ಗೆ ಒಂದಷ್ಟು ಆಲ್ಮೋಸ್ಟ್ ಡೈಲಾಗ್ಸ್ಗಳಿವೆ. ಟೋಟಲ್ ಕಾಮಿಡಿಯಾಗಿ ಚೆನ್ನಾಗಿದೆ. ನಾನು ಇದರಲ್ಲಿ ಒಂದಷ್ಟು ಲೀಡ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಲ್ಲ, ಫಸ್ಟೇ ಮದುವೆ ಆಗಿರಲ್ಲ. ಮದುವೆ ಆಗ್ಬೇಕು ಅಂತ ಹುಡುಕ್ತಾ ಇರ್ತೀನಿ. ಆ ಟೈಮಲ್ಲಿ ನನಗೆ ಹುಡುಗಿನೇ ಸಿಗ್ತಾ ಇರಲ್ಲ ಅನ್ನೋ ಒಂದು ಟೈಮಲ್ಲಿ ಆನ್ಲೈನ್ ಆ್ಯಪ್ ಅಲ್ಲಿ ಮದುವೆ ಆಗೋದು. ಅಂದ್ರೆ ಇಲ್ಲ 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 ಆತರ ಅವ್ರದೇ ಓನ್ ಕಾನ್ಸೆಪ್ಟ್ ಅದು. ಅಲ್ಲ ಅಲ್ಲ, ಅಂದ್ರೆ ಅವ್ರ ಕೂತು ಬರ್ದಿರುವಂತ ಕಾನ್ಸೆಪ್ಟ್. ಇದೆಲ್ಲೋ ನೈಜ ಘಟನೆ ಅನ್ನೋದಕ್ಕಿಂತ ಪ್ರಾಪರ್ ಆಗಿ ನಡೀತಾ ಇರೋಂಥದ್ದು. ಮುಂದೆ ನಡೀಬೋದೇನೋ ಅವರ ಇಮ್ಯಾಜಿನೇಷನ್ ಪ್ರಕಾರ. ಈಗ ಯಾವ್ದು ಸಿನಿಮಾದಲ್ಲ? ಅದೇ ಮಾಮೂಲಿ ಆನ್ಲೈನ್ ಸೀಕ್ರೆಟ್. ಅದೇನಾ ಆನ್ಲೈನ್ ಮದುವೆ ಅಂತ ಅಲ್ಲೇ ಬೋರ್ಡ್ ಹಾಕ್ಬಿಟ್ರಲ್ಲ. ಆನ್ಲೈನ್ ಅಲ್ಲೇ ಅದೇ ಅಣ್ಣ, ಅದೇ ಆನ್ಲೈನ್ ಅಲ್ಲೇ ಮದುವೆ ಆಗೋ ತರ ಒಂದು ಇದು ಅಷ್ಟೇ. ಸಿನಿಮಾ ನೋಡೋಣ. ಇದು ಅದರಲ್ಲಿ ಇನ್ನೂ ಯಾವ್ಯಾವ ತರ ಆಗಿದೆ ಅಂತ ಸ್ವಲ್ಪ ಚೆನ್ನಾಗಿ ತೋರಿಸಿದ್ದಾರೆ. ನೀವು ಆಮೇಲೆ ಪ್ರಯೋಗ ಮಾಡ್ಬೋದು. ಇಲ್ಲ, ಅವ್ರು ಬಿಡಲ್ವಲ್ಲ, ಫಸ್ಟ್ ಅವ್ರು ಬಿಡಲ್ಲ. ಆಗೋಯ್ತು, ನಾನ್ ಟ್ರೈ ಮಾಡಿ. ನಮ್ಮ ಇದಕ್ಕೆ ಹೆಚ್ಚಾಗಿ ನಮ್ಗೆ ಇದು ವಸ್ತು, ನನ್ಗೆ ಅನುಭವ ಕಡಿಮೆ. ಎಲ್ಲ ನಮ್ ಸೀರುಂಡೆ ಅವರು ಮಾತಾಡ್ತಾರೆ. ಅನುಭವ ಯಾವ್ದ್ರಲ್ಲಿ ಕಮ್ಮಿ ಅಂತ ಹೇಳ್ಬಿಟ್ಟು ಕೊಟ್ಟೆ. ಬರ್ತಿದ್ಯಾ? ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ನಾನು ಮೀಡಿಯಾದಿಂದ ಬಂದಂತ ಹುಡುಗ. ಸೊ ಆನ್ಲೈನ್ ಮದುವೆ ಆಫ್ಲೈನ್ ಸೋಪ್ನ ಇದು ಆಕ್ಚುಲಿ ಆನ್ಲೈನ್ ಮದುವೆ ಅನ್ನೋದು ಆನ್ಲೈನ್ ಅಲ್ಲೆಲ್ಲ ಶುರು ಆಗಿದೆ ಕೋವಿಡ್ ಆದ್ಮೇಲೆನೆ. ಯಾಕಂದ್ರೆ ಎಲ್ಲ ಮನೇಲಿ ಆನ್ಲೈನ್ ಸ್ಕೂಲು, ಆನ್ಲೈನ್ ಕ್ಲಾಸಸ್ಸು, ಕೊನೆಗದು ಈಗ ಆನ್ಲೈನ್ ಮದುವೆ ಅಂತ ಒಂದು ಸಿನಿಮಾ ಬಂದು ನಿಂತಿದೆ. ನಾಳೆ ದಿವಸ ಏನೇನಾಗುತ್ತೋ ಗೊತ್ತಿಲ್ಲ. ಸೊ ಆತರ ಏನು ಆಗೋದು ಬೇಡ, ಎಲ್ಲ ಪರಸ್ಪರ ಚೆನ್ನಾಗಿದ್ರೇನೆ ಚಂದ ಅನ್ಸುತ್ತೆ. ಸೊ ಈ ಸಿನಿಮಾಗೆ ಫಸ್ಟ್ ನಾನು ಬಂದು ಮಾತಾಡಿದಾಗ, ಇಲ್ಲ ಇದ್ರಲ್ಲಿ ಜಗಪ್ಪ ಸುಷ್ಮಾ ಆಕ್ಟ್ ಮಾಡ್ತಿದ್ದಾರೆ ಅಂದಾಗ, ಸರಿ ನಮಗೆ ಇನ್ನೇನ್ ಬೇಕು, ನಮ್ ಟೀಮ್ ಅವರೇ ಇದಾರಲ್ಲ. ಯಾಕಂದ್ರೆ ನಾವೆಲ್ಲ ಒಂದೇ ಬಂಚು, ಒಂದು 8 ವರ್ಷ ಸ್ನೇಹಿತರು ನಾವೆಲ್ಲ. ನಾನು ಜಗಪ್ಪ ಸುಷ್ಮಾ ಎಲ್ಲ ಒಟ್ಟಿಗೆ ರಿಯಾಲಿಟಿ ಶೋಸ್ಗಳಿಂದ ಬಂದವರು. ಸೊ ನಾವಲ್ಲಿ ಸಿನಿಮಾ ಶೂಟ್ ಆಗ್ಬೇಕಾದ್ರೆ ನಾವು ಸಿನಿಮಾ ಶೂಟಿಂಗ್ ಅವ್ರು ಏನ್ ಹೇಳ್ತಾರೋ ಅದಕ್ಕಿಂತ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡು, ನಾನು ಅವ್ನಿಗೆ ನಾನ್ ಕಾಲ್ ಹೇಳ್ಕೊಂಡು, ನನಗೆ ಅವ್ನ ಕಾಲ್ ಹೇಳ್ಕೊಂಡು ಮಜಾ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ. ಅದ್ಭುತವಾಗಿ ಬಂದಿದೆ. ಯಾಕಂದ್ರೆ ನೀವು ನಿಮ್ಗೆ ಗೊತ್ತಿರ್ಬೋದು, ನಾವೆಲ್ಲ ಕಾಮಿಡಿ ಆರ್ಟಿಸ್ಟು. ಸಿನಿಮಾದಲ್ಲಿ 100% ಕಾಮಿಡಿ ಇದ್ದೇ ಇದೆ. ದಯವಿಟ್ಟು ಸಿನಿಮಾ ರಿಲೀಸ್ ಆಗೋದು 5ನೇ ತಾರೀಕು. ಥಿಯೇಟ್ರಲ್ಲೇ ಬಂದು ದಯವಿಟ್ಟು ಸಿನಿಮಾನ ನೋಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಸರ್ ಇವ್ರ ಅಣ್ಣ, ಇವರ ತಮ್ಮ ಬಾಮೈದ ಭಾವ, ನಾನು ಬಾಮೈದನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನನ್ಗೊಂದು ಪೇರಿದೆ. ಸೊ ಇವ್ರಿಬ್ರು ಹೇಗೆ ಜುಗಲ್ಬಂದಿ ಹೋಗ್ತಿರುತ್ತೋ ಹಾಗೆ ನಾನು ಒಂದು ಹುಡುಗಿನ, ಕತೆ ಬೇಡ ಅಲ್ವಾ ಸರ್ ಹೇಳೋದು? ಇರ್ಲಿ ಸರ್. ಇಲ್ಲ, ರಾಘವಿ ಅಂತ ಹೇಳಿ ಒಂದು ಹುಡುಗಿ ಆಕ್ಟ್ ಮಾಡಿದ್ದಾರೆ. ಸೊ ನನ್ನ ಪೇರಾಗಿ ಇವರಿಬ್ರು ಆನ್ಲೈನ್ ಅಲ್ಲಿ ಮದುವೆ ಆಗ್ತಾರೆ. ಅವ್ರು ನನ್ನನ್ನ
ಯಾವ ತರ ಮದ್ವೆ ಆಗ್ತಾರೆ ಅಂತ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರೇನೆ ಚಂದ. ಇನ್ನು ನಮ್ಮ ಕಾಮಿಡಿ ಕಿಲಾಡಿಯ ಗಜೇಂದ್ರ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಮಾವನ್ ಕ್ಯಾರೆಕ್ಟರ್ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅವರು ಕುಡ್ಕನ್ ಕ್ಯಾರೆಕ್ಟರ್ ಮಾಡೋದ್ರಲ್ಲಿ ಬಹಳ ಫೇಮಸ್. ಸೊ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇನ್ನೇನ್ ಸಿನಿಮಾ ರಿಲೀಸ್ ಆಗ್ತಿದೆ, ತೆರೆಗೆ ತರ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಸಿನಿಮಾಗಳನ್ನ ಮಾಡಿ ಅದನ್ನ ಒಂದು ತೆರೆಗೆ ತರೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ. ಇವ್ರು ಹೇಳಿದ್ರು ನಾವಿಕಾ ದೋಣಿ ಸಾಗಿಸ್ತಾ ಇದಾರೆ ಅಂತ. ದೋಣಿ ತುಂಬಾ ಕಡೆ ತೂತಾಗಿತ್ತು ಮೇಡಮ್, ಮುಚ್ಕೊಂಡು ನಡ ತೇರ್ಸಿದ್ದಾರೆ, ಈಗ ಬಂದಿದೆ. ಸೊ ಜನಗಳು ಅದನ್ನ ಪ್ರೋತ್ಸಾಹಿಸಿ, ಹಾರೈಸಿ, ಅರಸಿ ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಥ್ಯಾಂಕ್ ಯು. ಸರ್, ಈ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ ಅನ್ನೋ ಕಾನ್ಸೆಪ್ಟ್ ಈಗ ಇತ್ತೀಚೆಗೆ ಸರ್ ಈ ಯೂತ್ಗೆ ಟೈಮೇ ಸಿಗಲ್ಲ. ಮೀಡಿಯಾದಲ್ಲೇ ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಾರೆ, ಬಿಸಿ ಇರ್ತಾರೆ. ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡ್ಬೇಕಂದ್ರೂ ರಿವ್ಯೂ ನೋಡ್ತಾರೆ, ರೇಟಿಂಗ್ ನೋಡ್ತಾರೆ, ಆಮೇಲೆ ಹೋಟೆಲ್ಗೆ ಹೋಗ್ತಾರೆ. ಆ ಥರ ಜನ್ರೇಷನ್ ಈ ಥರ ಆಗಿದೆ, ಬ್ಯುಸಿ ಇದೆ, ಟೈಮ್ ಇಲ್ಲ, ಪಾಪ್ಯುಲೇಷನ್ಸ್ ಜಾಸ್ತಿ ಇದೆ. ಅದರಿಂದಾಗಿ ಈ ಆನ್ಲೈನ್ ಅನ್ನೋ ಕಾನ್ಸೆಪ್ಟ್ನ ಒಂದು ಸ್ಕ್ರಿಪ್ಟ್, ಒಂದು ಕತೆ ಮಾಡಿದ್ವಿ. ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ. ಶೋಭನ ಅಂತೂ ಆನ್ಲೈನಲ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಆಫ್ಲೈನ್ ಶೋಭನ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಆನ್ಲೈನಲ್ಲಿ ಯಾವ ಥರ ಸೆಲೆಕ್ಟ್ ಮಾಡ್ಕೊತಾರೆ, ಈ ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ, ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಈ ಥರ ಯಾವ ಥರ ಒಬ್ರಿಗೊಬ್ಬರು ಲೈನ್ ಮದುವೆ ಆಗ್ತಾರೆ ಅನ್ನೋದು ಒಂದು ಡಿಫ್ರೆಂಟ್ ಆಗಿ, ಫನ್ ಆಗಿ ಒಂದು ಕಾಮಿಡಿ ಕ್ರಿಯೇಟ್ ಮಾಡಿ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್. ಇದು ಫುಲ್ ಟೈಮ್ ಎಂಟರ್ಟೈನ್ಮೆಂಟು. ಇವಾಗ ಬರೋ ಸಿನಿಮಾಗಳೆಲ್ಲ ಆ್ಯಕ್ಷನ್ ಮೂವೀಸ್ ಜಾಸ್ತಿ ಸರ್. ಸೆಂಟಿಮೆಂಟು, ಆಮೇಲೆ ಲವ್, ಈ ಥರ ಏನೂ ಇಲ್ಲ. ಜಸ್ಟ್ ಎಂಟರ್ಟೈನ್ಮೆಂಟ್. ನಾವು 2 ಗಂಟೆ ಕಾಲ ಹ್ಯಾಪಿಯಾಗಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನಗ್ತಾ ಸಿನಿಮಾ ನೋಡ್ಬೋದು, ನಗ್ತಾ ಮನೆಗೆ ಹೋಗ್ಬೋದು. ಆ ಥರ ಒಂದು ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ ಅಂತ ಮಾಡಿದ್ದೀವಿ. ನೀವೆಲ್ಲ ಫುಲ್ ಮೀಡಿಯಾದವರು ನಮ್ಗೆ ಸಪೋರ್ಟ್ ಮಾಡಿ ಮತ್ತೆ ಈ ಥರ ಸಿನಿಮಾಗಳು ಮಾಡೋದಕ್ಕೆ ಆಶೀರ್ವಾದ ಕೊಡಬೇಕು ಅಂತ ನಾನೆಲ್ಲ ಬೇಡ್ಕೊತಾ ಇದ್ದೀನಿ ಸರ್. ಈಗ ಮ್ಯೂಸಿಕ್ ಡೈರೆಕ್ಟರ್ ಅರುಣ್ ಹುಟ್ಗಿ ಅವರು ಈ ಸಿನಿಮಾ ಸಾಂಗ್ ಬಗ್ಗೆ ಮಾತಾಡ್ತಾರೆ ಸರ್. ನಮಸ್ಕಾರ ಎಲ್ಲರಿಗೂ. ಹಲೋ. ಇಲ್ಲಿ ಆಗಮಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು. ಈ ಚಲನಚಿತ್ರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಬಾವಾಜಿಯವರು ಸುಮಾರು 8-10 ವರ್ಷದಿಂದ ನಮಗೆ ಸ್ನೇಹಿತರು. ಅವರು ನಾವು ಬಾಲ್ಯದ ನೆನಪುಗಳನ್ನು ಒಂಚೂರು ಹೇಳ್ತೀನಿ ನಿಮಗೆ. ಅಂದರೆ ಕಾರ್ಟೂನ್ಗಳನ್ನು ಹೇಗೆ ನಾವು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ವಿ. ಸುಧಾ ತರಂಗಗಳೆಲ್ಲ ಕಾರ್ಟೂನ್ಗಳು ಬರ್ತಾ ಇತ್ತು. ಆವಾಗ ನಾವು ಆ ಪೇಜ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಒಂದೊಂದು ತಿಂಗಳು, ಒಂದೊಂದು ದಿವಸ ಪೂರ್ತಿ ವೇಟ್ ಮಾಡಿ ಆ ಕಾರ್ಟೂನ್ಗಳನ್ನು ನೋಡ್ತಾ ಇದ್ವಿ. ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಮೋಸ್ಟ್ಲಿ ಬಾವಾಜಿಯವರು ಇಂಟರ್ನ್ಯಾಷನಲ್ ಕಾರ್ಟೂನಿಸ್ಟ್. ಅವ್ರಿಗೆ ಅಮೇರಿಕಾದಲ್ಲಿ ನ್ಯೂ ಜೆರ್ಸಿನಲ್ಲೆಲ್ಲ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ. ಮತ್ತು ಆಂಧ್ರ ಪ್ರದೇಶದಲ್ಲಿ 100 ದಿನಪತ್ರಿಕೆಗಳಲ್ಲಿ ಅವ್ರದ್ದು ಕಾರ್ಟೂನ್ಗಳು ಬರ್ತಾ ಇತ್ತು. ಸೊ ನಾವು ಕಾರ್ಟೂನ್ಗಳನ್ನು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀವಿ. ಅಂದರೆ ನಾವು ಬರೀ ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡಬೇಕು ಅಂತ ಕಾರ್ಟೂನಿಸ್ಟೇ ಒಂದು ಸಿನಿಮಾ ಮಾಡಿದರೆ ಹೇಗಿರುತ್ತೆ ಅಂತ, ಅದು ಎಷ್ಟು ಕಾಮಿಡಿ ಆಗಿರುತ್ತೆ ಅಂತ, ಅದೇ ಒಂದು ನಮಗೆ ಉದಾಹರಣೆ. ಇಂಥ ಒಂದು ದೈವಿ ಶಕ್ತಿ ಅಥವಾ ದೇವರ ಆಶೀರ್ವಾದ ಇರುವಂಥ ಬಾಬಾಜಿಯವರು ತುಂಬ ಇಷ್ಟಪಟ್ಟು ಈ ಚಿತ್ರನ ಮಾಡಿದ್ದಾರೆ. ಇನ್ನೊಂದು ಮೆಚ್ಚಬೇಕು ನಾವು, ಈ ಸಿನಿಮಾದಲ್ಲಿ ತುಂಬ ಕನ್ನಡಿಗರಿಗೆ, ಕನ್ನಡದ ಕಲಾವಿದರಿಗೆ ಅವರು ಅವಕಾಶ ಕೊಟ್ಟು ಬೆಳೆಸಿದ್ದಾರೆ. ಮತ್ತು ಅವರಿಗೆ ಕನ್ನಡದ ಮೇಲೆ ತುಂಬ ಪ್ರೀತಿ. ಹೀಗಾಗಿ ಒಂದು ಸಾಂಗಿದ್ದು ಸಾಹಿತ್ಯನೂ ಅವರೇ ಬರೆದಿದ್ದಾರೆ. ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಸಾಂಗ್ನ ನಾನು ಮಾಡಬೇಕು ಅಂತ ಅವ್ರು ಇಷ್ಟಪಟ್ಟರು. ಹೀಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಒಂದು ಸಾಹಿತ್ಯ ಮಾಡಿದ್ವಿ. ಅದಕ್ಕೆ ಅವರು ಒಂದು ಕಂಡೀಷನ್ ಹಾಕಿದ್ರು ನಮಗೆ. ಏನಂದರೆ ಸಿಚುವೇಶನ್ ಹಿಂಗೆ ಹೇಳಿದ್ರು, ಎಲ್ಲ ಹೆಂಡತಿಯರು ಅವ್ರವ್ರ ಗಂಡಂದಿರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಂತ, ಇದೇ ಸಾಹಿತ್ಯ ಬರಬೇಕು, ಇದೇ ಸಾಂಗ್ ಆಗಬೇಕು ಅಂತ ಅವ್ರು ಹೇಳಿದ್ರು. ಮತ್ತೊಂದು ಕಂಡೀಷನ್ ಹಾಕಿದ್ರು, ಏನು ಸರ್ ಈ ಸಾಂಗ್ ಯಾರೇ ಕೇಳಿ ಅವ್ರ ಗಂಡನ ಮೇಲೇನೆ ಬರೆದಿದ್ದಾರೆ ಈ ಸಾಂಗ್ ಅನಿಸ್ಬೇಕು ಅವ್ರಿಗೆ ಅಂತ. ಈ ಥರ ಒಂದು ನಮಗೆ ಕಂಡೀಷನ್ ಹಾಕಿದ್ರು ಅವರು. ಇದು ಭಾಳ ಕಷ್ಟ ಆಗಿತ್ತು. ನಾವು ಸಾಹಿತ್ಯ ಆಗೋದು ಭಾಳ ಈಸಿ, ಕವಿತ್ವ ಇದ್ರೆ ಯಾರಾದರೂ ಸಾಹಿತ್ಯ ಬರೀಬೋದು. ಆದರೆ ಚಲನಚಿತ್ರಕ್ಕೆ ಸಾಹಿತ್ಯ ಬರೀಬೇಕಂದ್ರೆ ತುಂಬ ಕಷ್ಟ. ಆದವರಿಗೆ ಗೊತ್ತು, ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿರುತ್ತೆ ಅದು. ಹೀಗಾಗಿ ಒಂದು ಸಾಂಗ್ ಮಾಡಿದ್ವಿ. ಮಾಡಿ ಅವರಿಗೆ
ನಮ್ಮ ಬಾವಾಜಿ ಅವರಿಗೆ ಕಳಿಸಿದ್ವಿ ನಾವು ಆನ್ಲೈನಲ್ಲಿ. ರಾತ್ರಿ 2ರಿಂದ 4 ಗಂಟೆವರೆಗೂ ಮಾತಾಡ್ತಿದ್ವಿ ಸರ್ ನಾವು. ಈ ವಯಸ್ಸಲ್ಲಿ ನಾವು ಮಾತಾಡ್ಬೇಕಾ ಇಬ್ರು? ರಾತ್ರಿ 2 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೂ ಮಾತಾಡ್ತಾ ಇರ್ತೀವಿ. ಏನ್ ಮಾಡೋದು ಹೇಳಿ? ಅಲ್ಲ, ನಾವು ಅವರು ಮಾತಾಡ್ಬೇಕಾ ಅಂತ ಕೇಳ್ತಾ ಇರೋದು. ಇವ್ರಿಬ್ರು ಮತ್ತೆ ನಾವೇ ಮಾಡಕ್ಕೆ ಏನ್ ಸರ್ ಮಾಡೋದು? ಅವರು ಸಿನಿಮಾದ ಕತೆಗೆ ಅಷ್ಟು ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ಸಾಂಗ್ ಮಾಡಿ ನಾವು ಅವ್ರಿಗೆ ಕಳ್ಸಿದ್ವಿ. ಅವರು ಸಾಂಗ್ ಕೇಳ್ತಾ ಇದ್ರು ಅವ್ರ ಮನೆಯಲ್ಲೇ. ಹಂಗೆ ಕೇಳೋದು ಬೇಡ ಅಂತ ಅವರು DTS ಸೌಂಡ್ ಅಲ್ಲಿ ಸ್ಪೀಕರ್ ಅಲ್ಲಿ ಹಾಕಿ ಮನೆಯಲ್ಲಿ ಕೇಳ್ತಾ ಇದ್ದಾರೆ. ಆಮೇಲೆ ಅವ್ರು ಫೋನ್ ಮಾಡಿದ್ರು, ಸರ್ ನಿಮ್ಮ ಸಾಂಗ್ ತುಂಬಾ ಇಷ್ಟ ಆಯ್ತು, ನಾವು ಹಾಕಿರೋ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂದ್ರು. ಏನ್ ಸರ್ ಅದು ಕಂಡೀಷನ್ ಅಂದ್ರು. ಅದೇ ಹೇಳಿದ್ವಲ್ಲ ನಿಮ್ಗೆ, ಯಾರೇ ಇದನ್ನ ಕೇಳಿದ್ರೆ ಅವ್ರ ಗಂಡನ ಮೇಲೆನೆ ಬರ್ದಿದ್ದಾರೆ ಅಂತ ಅನ್ಕೋಬೇಕು ಅಂತ. ಹೆಂಗೆ ಸರ್ ಅದು ಅಂತಂದ್ರು. ಅವ್ರಂದ್ರು, ಇಲ್ಲ ಸರ್, ಈ ಸಾಂಗ್ ನಾವು ಮನೆಯಲ್ಲಿ ಜೋರಾಗಿ ಕೇಳ್ತಾ ಇದ್ವಿ, ನಮ್ಮ ಮಿಸ್ಸಸ್ ಅಡಿಗೆ ಮನೆಯಿಂದ ಬಂದ್ಬಿಟ್ಟು ಕರೆಕ್ಟ್ ಆಗಿದೆ ಸಾಂಗ್, ನಿಮ್ಮ ಮೇಲೇನೆ ಬರ್ದಿದ್ದಾರೆ ಈ ಸಾಂಗ್ ಅಂತ ಹೇಳ್ಬಿಟ್ರಂತೆ. ಸೊ ಹಿಂಗಾಗಿ ಅಲ್ಲಿ ನಾವು ಸಾಂಗ್ ಅಲ್ಲಿ ಸಕ್ಸಸ್ ಆದ್ವಿ ಅಂತ. ಸರ್, ಯಾರೇ ಸಾಂಗ್ ಬರೆದ್ರು ಯಾವ ಸಾಂಗ್, ಈ ಸಾಂಗ್ ನ ಕೇಳಿದ್ರೆ ಅವ್ರ ಹಸ್ಬೆಂಡ್ ಮೇಲೇನೆ ಈ ಸಾಂಗ್ ಬರ್ದಿದ್ದಾರೆ ಅಂತ. ಅದಕ್ಕೆ ಮೇಲೆ ಹೋದವರು ಹೇಳ್ತಾ ಇದ್ರು, ಗಂಡಾನಿ ಮನೆ ದೇವರು ಅಂತ, ಆದ್ರೆ ನಮ್ ದೇವರು ಮನೆಯಲ್ಲೇ ಇರಲ್ಲ ಅಂತ. ಇದು ಆಲ್ಮೋಸ್ಟ್ ಆಲ್ ತುಂಬಾ ಜನ ಹೆಂಡತಿಯರಿಗೆ ಗಂಡನ ಮೇಲೆ ಈ ಕಂಪ್ಲೇಂಟ್ ಇದ್ದೇ ಇರುತ್ತೆ, ಮನೆಯಲ್ಲಿ ಇರೋದೇ ಇಲ್ಲ ಇವರು ಅಂತ. ಸೊ ಅಂತ ಒಂದು ಸಾಂಗ್ ನ ಮಾಡಿದೀವಿ. ಅವರು ತುಂಬಾ ಅದ್ಭುತ ಕಲಾವಿದರು ಕೂಡ. ವೆಂಪಲ್ಲಿ ಬಾವಾಜಿ ಅವರು ಒಳ್ಳೆ ಆಕ್ಟರು, ಡೈರೆಕ್ಟರು, ಒಳ್ಳೆ ಸಾಹಿತಿಗಳು. ಹೀಗಾಗಿ ಎಲ್ಲ ಕಲಾವಿದರನ್ನ, ಅವರಲ್ಲಿರುವಂತ ಹುದುಗಿರುವಂತ ಕಲೆಯನ್ನ ಹೊರಗೆ ತೆಗೆಯುವಂತರಲ್ಲಿ ಪ್ರವೀಣರು ಅವರು. ಅಷ್ಟು ಅದ್ಭುತವಾಗಿ ಚಿತ್ರ ಮಾಡಿದ್ದಾರೆ. ನಾವು ಡಬ್ಬಿಂಗ್ ಅಲ್ಲಿ ನೋಡ್ತಾ ಇದ್ವಿ, ರೆಕಾರ್ಡಿಂಗ್ ಇಂಜಿನಿಯರ್ ಕೆಳಗಡೆ ಬಿದ್ದ್ಬಿಟ್ಟಿದ್ದಾನೆ. ಅಷ್ಟು ನಗ್ತಾ ಇದ್ದಾನೆ ಅವನು ರೆಕಾರ್ಡಿಂಗ್ ಮಾಡ್ಕೊರಪ್ಪ, ಡಬ್ಬಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವನು ನಗ್ತಾ ಇದ್ದಾನೆ. ಅಷ್ಟು ನಕ್ಕು ಬಿದ್ದು ಬೀಳ್ತಾ ಇದ್ದಾನೆ. ಅಷ್ಟೊಂದು ಕಾಮಿಡಿ ಇರುವಂತ ಸಿನಿಮಾ. ಅದೇ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ಕಾರ್ಟೂನಿಸ್ಟ್ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ. ಒಬ್ಬ ನಾರ್ಮಲ್ ಚಲನಚಿತ್ರ ನಿರ್ದೇಶಕರು ಸಿನಿಮಾ ಮಾಡೋದು ಬೇರೆ, ಒಬ್ಬ ಇಂಟರ್ನ್ಯಾಷನಲ್ ಕಾರ್ಟೂನಿಸ್ಟ್ ಸಿನಿಮಾ ಮಾಡೋದು ಬೇರೆ ಇರುತ್ತೆ. ಅದೇ ಸ್ಪೆಷಾಲಿಟಿ. ಅದಕ್ಕೆ ನೀವು ಎಲ್ಲ ಕುಟುಂಬದಿಂದ ಎಲ್ಲ ಕನ್ನಡಿಗರು ಬಂದು ಸಪೋರ್ಟ್ ಮಾಡಬೇಕು. ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಚಿತ್ರ ತೆಗೆದಿದ್ದಾರೆ. ಎಲ್ಲಿಯೂ ಮುಜುಗರ ಆಗಲ್ಲ, ನಗ್ತೀವಿ. ಬಹುಶಃ ಚಲನಚಿತ್ರದ ಒಂದು ಮುಖ್ಯವಾದ ಉದ್ದೇಶ ಅಂದ್ರೆ ಅದೇ. ಇವಾಗ ಕನ್ನಡ ಕಾಮಿಡಿ ಚಿತ್ರಗಳು ಬರೋದು ತುಂಬಾ ಕಮ್ಮಿ ಆಗಿದೆ. ಈಗ ರೌಡಿಸಮ್ ಅದು ಇದು ಸಿನಿಮಾಗಳು ಬರ್ತಾ ಇದೆ ಟ್ರೆಂಡ್ ಅಲ್ಲಿ. ನಾವು ಇವಾಗ್ಲೂ ಮಿಸ್ ಮಾಡ್ಕೋತಾ ಇದೀವಿ ಕನ್ನಡ ಇದು ಕಾಮಿಡಿ ಸಿನಿಮಾಗಳನ್ನ. ಅದಕ್ಕೆ ಈ ಹೊಸ ವರ್ಷದ 2024ರ ಮೊಟ್ಟ ಮೊದಲನೇ ಚಿತ್ರ ಬಾವಾಜಿ ಅವರು ಕನ್ನಡದ ಮೇಲೆ ಪ್ರೀತಿ ಇಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಈ ದಯವಿಟ್ಟು ಎಲ್ಲಾ ಪ್ರೇಕ್ಷಕರು ಬಂದು ಕುಟುಂಬ ಸಮೇತ ಬಂದು ಈ ಸಿನಿಮಾನ ನೋಡಬೇಕು. ಮತ್ತು ನಾನು ಅರುಣ್ ಪ್ರಸಾದ್ ಹುಟ್ಟಿಗಿ, ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶಕ ಈ ಚಿತ್ರಕ್ಕೆ. ಅವರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಅಂತ. ಥ್ಯಾಂಕ್ ಯು. ಮೊದಲಿಗೆ ಮಾಧ್ಯಮ ಮಿತ್ರರಿಗೆಲ್ಲ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ವೇದಿಕೆ ಮೇಲೆ ಇರುವಂಥ ನಮ್ಮ ವೆಂಪಲ್ಲಿ ಬಾವೂಜಿ ಸರ್ ಅವರೇ, ಹಾಗೂ ಮನೆ ಮಾತಾಗಿರುವಂಥ ನಮ್ಮ ಜಗಪ್ಪ ಸರ್, ಸುಷ್ಮಿತಾ ಮೇಡಮು, ಸೇರುಂಡೆ ರವಿ ಸರ್, ಕುಮಾರ್ ಸರ್, ಅರುಣ್ ಸರ್ ಅವ್ರಿಗೆ, ಅವರು ಈ ಒಂದು ಸಿನಿಮಾ ಒಂದು ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ ಅನ್ನೋ ಒಂದು ಸಿನಿಮಾ, ಈ ಕಾನ್ಸೆಪ್ಟ್, ಈ ಹೆಸರು ಕೇಳಿದ್ರೆ ಏನಿರ್ಬೋದು ಅನ್ನೋ ಸಂಶಯ ನಮ್ಮ ಮೈಂಡಲ್ಲಿ ಸ್ಟಾರ್ಟ್ ಆಗುತ್ತೆ. ಖಂಡಿತ ಇದರಲ್ಲಿ ವೆಂಪಲ್ಲಿ ಬಾವೂಜಿ ಸರ್ ಪ್ರತಿಯೊಂದು ವಿಚಾರದಲ್ಲಿ ಅವರು ಒಂದು ವಿಶಿಷ್ಟವಾದ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಅವರು ಯಾಕೆ ಅಂತಂದ್ರೆ, ನಾವು ಸುಮಾರು ಏನೋ ತಪ್ಪಾಗಿಲ್ಲ ಅಂತಂದ್ರೆ ನಮ್ಮ ಪರ್ಸನಲ್ ವಿಚಾರನೂ ಹೇಳ್ತೀನಿ. ನಮ್ಮ ಒಂದು ಬೆಂಗಳೂರು ರೂರಲ್ ನಮ್ದೊಂದು ಶಾಲೆ ಇದೆ. 2012 May 28ಗೆ ಸ್ಟಾರ್ಟ್ ಮಾಡಿರೋದು. 1200 ಜನ ಮಕ್ಕಳಿದ್ದಾರೆ. 1200 ಜನ ಮಕ್ಕಳಿದ್ದಾರೆ. 12 ವರ್ಷದಲ್ಲಿ 8 ಬ್ಯಾಚ್ ಹೋಗಿದೆ. ಆನೇಕಲ್ ತಾಲೂಕಲ್ಲಿ ಕಂಟಿನ್ಯೂಟಿ ಆಗಿ 8 ವರ್ಷ 100% ರಿಸಲ್ಟ್ ಕೊಟ್ಟಿರೋಂಥ ಶಾಲೆ ಮುಂದೆ ಬಂದ್ರೆ ಎಂಡೆವರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೋರ್ಡ್ ಕಾಣುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬೋರ್ಡ್ ಕಾಣೋದೆ ನೋ ಡೊನೇಷನ್ ಬೋರ್ಡ್. ನಿನ್ನೆ ನಮ್ಮ ಸ್ಕೂಲಲ್ಲಿ ಆನ್ಯುವಲ್ ಡೇ ಇತ್ತು. ಸಂತೋಷ್ ಹೆಗಡೆ ಸುಪ್ರೀಂ ಕೋರ್ಟ್ ಜಡ್ಜು, ರಿಟೈರ್ಡ್ ಜಡ್ಜ್ ಕೂಡ ಸರ್ ಕೂಡ ಬಂದಿದ್ದರು. ಅವ್ರ ಮುಂದೆ ಕೂಡ ಸುಮಾರು ಒಂದು 7,000 ಪೇರೆಂಟ್ಸ್ ಮುಂದೆ ಕೂಡ ನನ್ನ ಮೈಕಲ್ ಇದೆ ಹೇಳಿದೆ. 365 ಡೇಸು ನೋ ಡೊನೇಷನ್ ಬೋರ್ಡ್ ಇರುತ್ತೆ. ಈ ಮಾತು ಯಾಕೆ ಹೇಳಿದೆ ಅಂತಂದ್ರೆ, ಆ ಶಾಲೆ ಪ್ರಾರಂಭವಾದಾಗಿಂದನೂ ನಮ್ಮ ಶಾಲೆಗೆ ಒಂದು ಬೆನ್ನೆಲುಬಾಗಿ
ಒಂದು ಇರುವಂತ ನಮ್ಮ ವೇಂಪಲ್ಲಿ ಬಾಬುಜೀಸ್ ಅವರು ಮಾತಾಡಲ್ಲ, ಅವ್ರ ಕೊಡುಗೆ ಹಿಂದೆ ಎಷ್ಟಿರುತ್ತೆ ಅಂತಂದ್ರೆ ನಮ್ಗೆ ಈಗ ಸಿಕ್ಕಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಂಗಾಗಿ ಅವರು ನಮ್ಮ ಶಾಲೆಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ, ತುಂಬಾ ನಮ್ಮ ಚಲನಚಿತ್ರದ ಆರ್ಟಿಸ್ಟ್ ರಮೇಶ್ ಭಟ್ ಸರ್ ಇರ್ಬೋದು, ಮತ್ತೆ ನಮಗೆ ತುಂಬಾ ಆಕ್ಟರ್ಸ್ ನ ಶಾಲೆ ಕರ್ಸ್ಕೊಟ್ಟಿದ್ದಾರೆ. ಹಂಗಾಗಿ ಆ ಕೊಡುಗೆ ಶಾಲೆಗೆ ತುಂಬಾನೇ ಇದೆ. ಹಂಗಾಗಿ ನಮ್ಮ ಬ್ಲೆಸ್ಸಸ್ ಸರ್ಗೆ ಇರುತ್ತೆ. ಅವರಲ್ಲಿರುವಂತ ಒಂದು ವಿಶಿಷ್ಟ ಅದನ್ನ ಈ ಆನ್ಲೈನ್ ಮದ್ವೆ ಆಫ್ಲೈನ್ ಶೋಭನ ಅನ್ನೋ ಒಂದು ಸಿನಿಮಾದಲ್ಲಿ ಅವ್ರ ಸಿನಿಮಾ ಮಾಡೋದೇ ಒಂದು ಅದರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಹಂಗಾಗಿ ಈ ಒಂದು ಸಿನಿಮಾ ಮಾಡಿರೋ ಟೀಮ್ಗೆ ಆಲ್ ದ ಬೆಸ್ಟ್ ಆಫ್ ಲಕ್. ಇದು 100 days ಓಡ್ಲೇಬೇಕು. ಹಂಗಾಗಿ ನಮ್ಮ ಕಡೆಯಿಂದ ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಇರುತ್ತೆ. ಮತ್ತೆ ವೇಂಪಲ್ಲಿ ಬಾಬುಜಿ ಸರ್ ಅವರು ನನ್ನನ್ನ ತುಂಬಾ ದಿನ ಕೇಳ್ತಿದ್ರು, ಕೋವಿಡ್ ಹಿಂದ್ಗಡೆಯಿಂದನೂ ಕೇಳ್ತಿದ್ರು, ಸರ್ ಒಂದು ಸಿನಿಮಾ ಮಾಡೋಣ, ನೀವು ಬನ್ನಿ, ನಿಮ್ಮಲ್ಲಿ ಒಂದ್ ಸ್ವಲ್ಪ ಸೋಷಿಯಲ್ ಸರ್ವಿಸ್ ಇದೆ, ಬನ್ನಿ ನಮ್ಮ ಜೊತೆ ಅಂತ. ಬಟ್ ಕೋವಿಡ್ ಆದ್ಮೇಲೆ ಅದು ಒಂದು ಸೂಕ್ತವಾದ ಸಮಯ ಅಲ್ಲ. ಹಂಗಾಗಿ ಅದೆಷ್ಟೇ ನೋಡ್ತಾ ಇದ್ವಿ, ಅಲ್ಲಿ ಬರೀ ನಾವು ಒಳ್ಳೇದನ್ನ ಕೇಳೋದಕ್ಕಿಂತ ಒಳ್ಳೇದನ್ನ ನೋಡೋದಕ್ಕಿಂತ ಅಲ್ಲಿ ಸಾವು ನೋವು ಅನ್ನೋದನ್ನೇ ನಾವು ಕಣ್ಣಲ್ಲಿ ನೋಡ್ತಾ ಇದ್ವಿ, ಕಿವಿಯಲ್ಲಿ ಕೇಳ್ತಿದ್ವಿ. ಅಂತ ಒಂದು ಸಂದರ್ಭದಲ್ಲಿ ಬೇಡ ಅಂತ ನಾವು ಡಿಸೈಡ್ ಮಾಡಿ ಅದರಿಂದ ಈಗ ಸ್ವಲ್ಪ ಆಚೆ ಬಂದಿದ್ದೀವಿ. ಈಗ ಸರ್ ಕೂಡ ಒಂದು ಒಳ್ಳೆ ಕಾನ್ಸೆಪ್ಟ್, ಸರ್ ಏನ್ ಹೇಳಿದ್ರು ಒಂದು ಕೇಳ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ನಮ್ಮ ಮೈಂಡ್ ಅಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಅವ್ರು ಆಲ್ರೆಡಿ ಒಂದು ನೇಮ್ ಸೆಲೆಕ್ಟ್ ಮಾಡಿ ಒಂದು ಫಾದರ್ ಸಿನಿಮಾ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಅದರ ಸ್ಟೋರಿ ಕೂಡ ನಮ್ಗೆ ಹೇಳಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಗಿದೆ. ಅದು ಒಂದು ವೇಂಪಲ್ಲಿ ಬಾಬುಜಿ ಸರ್ ಮಾರ್ಗದರ್ಶನದಲ್ಲಿ ಖಂಡಿತ ಅದನ್ನ ಮಾಡಿ ಒಳ್ಳೆ ರೀತಿಯಲ್ಲಿ ಅದನ್ನ ಸಿನಿಮಾ ಮಾಡಿ ಆಚೆ ತಗೊಂಡ್ಬರ್ತೀವಿ ಅನ್ನೋ ಒಂದು ಮಾತನ್ನ ನಿಮ್ಗೆ ಪ್ರಾಮಿಸ್ ಮಾಡಿ ನನ್ನ ಒಂದೆರಡು ಮಾತು